ಇಂಟರ್ಸೆಕ್ಸ್ ಸಮಸ್ಯೆಯನ್ನು ನಾವು ಕೇಳ್ತಾ ಇರುವಂಥದ್ದು. ಮಗು ಹುಟ್ಟಿದ ತಕ್ಷಣ ನರ್ಸ್ ಬಂದು ಹೇಳ್ತಾರೆ ನಿಮಗೆ ಗಂಡು ಮಗು ಹುಟ್ಟಿದೆ ಅಂತ. ಯಾವ ರೀತಿ ಹೇಳ್ತಾರೆ? ಶಿಶ್ನವನ್ನ ನೋಡಿ ಇದು ಗಂಡು ಅಂತ ಹೇಳ್ತಾರೆ. ಇಲ್ಲದಿದ್ದ ಪಕ್ಷದಲ್ಲಿ ಹೆಣ್ಣು ಮಗು ಅಂತ ಹೇಳ್ತಾರೆ. ನೋಡಿದ ತಕ್ಷಣ ಹೊರ ಜನನೇಂದ್ರಿಯವನ್ನ ನೋಡಿ ನಾವು ಗಂಡು ಮಗು ಹೆಣ್ಣು ಮಗು ಅಂತ ಡಿಸೈಡ್ ಮಾಡ್ತೀವಿ. ಆಕಸ್ಮಿಕವಾಗಿ ಹೊರ ಜನನೇಂದ್ರಿಯದಲ್ಲಿ ಶಿಶ್ನವೂ ಇದ್ದು ವೆಜೈನನೂ ಇದ್ರೆ ಅವಾಗ ಏನಂತೀವಿ ನಾವು? ಈ ಮಗು ಎಕ್ಸ್ ಮಗು ಹೆಣ್ಣು ಮಗು, ಆದ್ರೆ ಅಡ್ರಿನಲ್ ಗ್ಲ್ಯಾಂಡ್ ದೊಡ್ಡದಾಗ್ತಾ ಇದೆ, ಟೆಸ್ಟೋಸ್ಟಿರಾನ್ ಜಾಸ್ತಿ ಬಿಡುಗಡೆ ಆಗ್ತಾ ಇದೆ. ಅವಾಗ ಏನಾಗುತ್ತೆ? ಅದಕ್ಕೆ ಫೆಮಿನೈನ್ ಫೀಚರ್ ಕಮ್ಮಿ ಆಗ್ಬಿಟ್ಟು ಮ್ಯಾಸ್ಕುಲಿನ್ ಫೀಚರ್ ಡೆವಲಪ್ ಆಗುತ್ತೆ. ಮಗು ಮೊದಲ ಒಂದು 3 ತಿಂಗಳ ಹಂತದಲ್ಲಿ 1.5 ತಿಂಗಳಿನಲ್ಲಿ ಬೈಪೊಟೆನ್ಷಿಯಲ್, ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಆ ತರದ ಒಂದು ಅತಂತ್ರ ಸ್ಥಿತಿಯಲ್ಲಿ ಇರುತ್ತೆ. ನಂತರ ಜೀನ್ಗಳಿಂದ ಬರುವ ಯಾವುದು ಒಂದು ಇನ್ಫಾರ್ಮೇಶನ್ ಇದೆ ಅದರ ಮುಖಾಂತರ ಅದು ಗಂಡಾದ್ರೂ ಆಗಬಹುದು ಅಥವಾ ಹೆಣ್ಣಾದ್ರೂ ಆಗಬಹುದು. ಹುಟ್ಟಿದಿನಿಂದ ಅದು ಗಂಡು XY ಇರುತ್ತೆ, ಅವನು ಗಂಡೇನೆ. ಹದಿಹರಿಯಕ್ಕೆ ಬಂದಾಗ ಸ್ವಲ್ಪ ಅವನಿಗೆ ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ. ಅವನ ದೇಹ ಮತ್ತೆ ಮನಸ್ಸು ಇವೆರಡಕ್ಕೂ ಕೋಆರ್ಡಿನೇಷನ್ ಇರೋದಿಲ್ಲ. ಮನಸ್ಸು ಹೇಳ್ತಾ ಇರುತ್ತೆ ನೀನು ಹೆಣ್ತರ ಇದು ಚೆನ್ನಾಗಿರುತ್ತೆ ಅಂತ, ದೇಹ ಗಂಡಿಂದು. ಗೊನಾಡಲ್ ಡಿಸ್ಜೆನೆಸಿಸ್ ಅಂತ ಒಂದು ಕಂಡೀಷನ್ ಇದೆ. ಗೊನಾಡಲ್ ಡಿಸ್ಜೆನೆಸಿಸ್ ಅಂದ್ರೆ ಟೆಸ್ಟಿಸ್ ಅಥವಾ ಓವರಿಸ್ ಸರಿಯಾಗಿ ಬೆಳವಣಿಗೆ ಆಗದೆ ಇದ್ದಂತ ಪಕ್ಷದಲ್ಲಿ ಗಂಡು ಮಕ್ಕಳಿಗೆ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಆಗೋದಿಲ್ಲ. ಈ ಸಂದರ್ಭದಲ್ಲೂ ಇದೆಲ್ಲ ನಾನು ಏನೇನು ಹೇಳಿದೆ ಇದೆಲ್ಲ ತೊಂದರೆಗಳಾದಾಗ್ಲೂ ಇಂಟರ್ಸೆಕ್ಸ್ ಆಗಲು ಇವುಗಳು ಕೆಲವೊಂದು ಕಾರಣಗಳು ಅಂತ ನಾವು ಹೇಳಬಹುದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಲ್ಲಿ ಮತ್ತೊಂದು ವಿಶೇಷ ಟಾಪಿಕನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ನೋಡಿ, ಏನಾಗುತ್ತಂದರೆ ಕೆಲವೊಂದು ಮಕ್ಕಳಲ್ಲಿ ಅಥವಾ ಒಂದು ಮಗು ಜನನ ಆಗಿ ನಂತರ ಬೆಳೆದ ಸಂದರ್ಭದಲ್ಲಿ ಏನಾಗುತ್ತಂದರೆ ನಾವು ಅಂದ್ಕೊಳ್ತೀವಿ ಈ ಮಗುವಿನಲ್ಲಿ ಅಂದರೆ ಗಂಡು ಮತ್ತು ಹೆಣ್ಣಿನ ಎರಡು ಜನನಾಂಗಗಳ ಲಕ್ಷಣ ಕಂಡು ಬರ್ತಾ ಇದೆ, ಅಂದರೆ ಕನ್ಫ್ಯೂಸಿಂಗ್ ಸ್ಟೇಜಸ್ ಇರುವಂಥದ್ದು. ಸೊ ಹಾಗಾಗಿ ಕೆಲವರು ಹೇಳ್ತಾರೆ ಇವರು ಹೆಣ್ಣೋ ಗಂಡ ಯಾವ ಥರ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಹಾಗಾದರೆ ಯಾಕೆ ಈ ರೀತಿ ಆಗ್ತಾ ಇದೆ? ಈ ಇಂಟರ್ಸೆಕ್ಸ್ ಅಂದರೆ ಏನು? ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಸೊ ಅಂದಹಾಗೆ ಇವತ್ತಿನ ಟಾಪಿಕ್ ನನಗೆ ಕೂಡ ಗೊತ್ತಿಲ್ಲ, ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನೀವೇ ಹೇಳಬೇಕಾಗತ್ತೆ. ಸೊ ಇಂಟರ್ಸೆಕ್ಸ್ ಅಂತ ಒಂದು ಸಮಸ್ಯೆಯನ್ನು ನಾವು ಕೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನಮ್ಮ ವೀಕ್ಷಕರಿಗೆ? ಸರ್, ಮೊದಲನೇದಾಗಿ ಇದು ಇಂಟರ್ಸೆಕ್ಸ್ ಅಥವಾ ಅಂತರ್ಲಿಂಗ ಅಂತಂದರೆ ಇಲ್ಲಿ ಈ ವ್ಯಕ್ತಿಗೆ ಒಂದು ಹೆಣ್ಣಿನ ಜನನೇಂದ್ರಿಯಗಳು ಇರುತ್ತೆ ಮತ್ತೆ ಗಂಡಿನ ಜನನೇಂದ್ರಿಯಗಳು ಇರುತ್ತೆ, ಒಳ ಹೊರ ಎರಡೂ ಇರುತ್ತೆ. ಆವಾಗ ಅದನ್ನು ನಾವು ಆಂಬಿಗ್ಯೂಯಸ್ ಜೆನೈಟೀಲಿಯಾ ಅಂತ ಕರಿತೀವಿ. ಆಂಬಿಗ್ಯೂಯಸ್ ಅಂತಂದರೆ ಡಿಸೈಡ್ ಮಾಡೋಕ್ಕೆ ಆಗೋದಿಲ್ಲ. ಈಗ ಮಗು ಹುಟ್ಟಿದ ತಕ್ಷಣ ಗಂಡು ಮಗು ಹುಟ್ಟಿತು ಅಂತ ಅಂತಾರೆ. ಈಗ ಗಂಡು ಮಗು ಹುಟ್ಟಿದ ತಕ್ಷಣ ನರ್ಸ್ ಬಂದು ಹೇಳ್ತಾರೆ ನಿಮಗೆ ಗಂಡು ಮಗು ಹುಟ್ಟಿದೆ ಅಂತ. ಯಾವ ರೀತಿ ಹೇಳ್ತಾರೆ? ಗಂಡು ಮಗು ಅನ್ನೋದು ಒಂದು ಶಿಶ್ನವನ್ನ ನೋಡಿ ಇದು ಗಂಡು ಅಂತ ಹೇಳ್ತಾರೆ. ಇಲ್ಲದಿದ್ದ ಪಕ್ಷದಲ್ಲಿ ಹೆಣ್ಣು ಮಗು ಅಂತ ಹೇಳ್ತಾರೆ. ನೋಡಿದ ತಕ್ಷಣ ಹೊರ ಜನನೇಂದ್ರಿಯವನ್ನ ನೋಡಿ ನಾವು ಗಂಡು ಮಗು ಹೆಣ್ಣು ಮಗು ಅಂತ ಡಿಸೈಡ್ ಮಾಡ್ತೀವಿ. ಆಕಸ್ಮಿಕವಾಗಿ ಹೊರ ಜನನೇಂದ್ರಿಯದಲ್ಲಿ ಶಿಶ್ನವೂ ಇದ್ದು ವೆಜೈನನೂ ಇದ್ದರೆ ಅವಾಗ ಏನಂತೀವಿ ನಾವು? ನಮಗೆ ಅದು ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಅದನ್ನು ಆಂಬಿಗ್ಯೂಯಸ್ ಜೆನೈಟೀಲಿಯಾ ಅಂತ ಕರಿತೀವಿ. ಅಂದರೆ ನಮಗೆ ಗೊತ್ತೇ ಆಗೋದಿಲ್ಲ. ಅದು ಏನು ಮಾಡ್ತಾರೆ, ತಂದೆ ತಾಯಿಗಳು ಬೇಕಾದಷ್ಟು ಇದೆ, ಈ ಥರದ್ದು ಪ್ರಸಂಗಗಳು ಬೇಕಾದಷ್ಟು ಇರುತ್ತೆ. ಅದು ಒಂದು ರೂರಲ್ ಏರಿಯಾದಲ್ಲಿ ಬೇಕಾದಷ್ಟು ಇದೆ. ಆದರೆ ಏನು ಮಾಡ್ತಾರೆ ಅಂತಂದರೆ ಅವರು ಇದನ್ನು ಗಂಡನಾಗಿ ಬೆಳೆಸೋಣ ಅಂಥೇಳಿ, ನೀನು ಗಂಡು ಹುಡುಗ ಅಂತೇಳಿ ಗಂಡನಾಗಿ ಅದನ್ನು ಬೆಳೆಸ್ಬೋದು, ಇಲ್ಲ ಹೆಣ್ಣಿನಾಗಿ ಬೆಳೆಸೋಣ ಅಂಥೇಳಿ ಹೆಣ್ಣು ಅಂತೇಳಿ ಅದನ್ನು ಬೆಳೆಸ್ಬೋದು. ಇಲ್ಲೇನಾಗುತ್ತೆ ಅಂದರೆ ನೀವು ವರ್ಣತಂತುಗಳನ್ನು ನೋಡಿದಾಗ XY ಇರಬಹುದು, XY ಇರುತ್ತೆ. ಆದರೆ ಆ ಒಂದು ಗಂಡು ಮಗುವಿಗೆ ಹೊರ ಜನನೇಂದ್ರಿಯದಲ್ಲಿ ಸ್ವಲ್ಪ ವೆಜೈನಲ್ ಓಪನಿಂಗು ಸಹ ಇರಬಹುದು. ಅದೇ ಥರ XX ಇರುತ್ತೆ ಕ್ರೋಮೋಸೋಮ್ನ ನಾವು ನೋಡಿದಾಗ. ಆದರೆ ಆ ಹೆಣ್ಣು ಮಗುವಿಗೆ ಒಳಗಡೆ ಕೆಲವೊಂದು ಪುರುಷರದ್ದು ಏನಿರುತ್ತೆ, ಸಮೈನಲ್ ವೆಸಿಕಲ್ಲು ಅಥವಾ ವ್ಯಾಸ್ ಡಿಫರೆನ್ಸು ಈ ಥರದೂ ಮತ್ತು ಸಣ್ಣ ಪೆನಿಸ್ಸು ಈ ಥರದೂ ಇರುವಂಥ ಸಾಧ್ಯತೆ ಇದೆ. ಇದೆಲ್ಲ ಯಾಕೆ ಈ ವೈಪರೀತ್ಯ ಉಂಟಾಗೋದು ಅಂದರೆ ಡೆವಲಪ್ಮೆಂಟಲ್ ಸ್ಟೇಜಸಲ್ಲಿ ಆರ್ಗನೋಜೆನೆಸಿಸ್ ಅಂತ ಮೊದಲ 3 ತಿಂಗಳಿನಲ್ಲಿ ಒಂದು ಭ್ರೂಣ ಬೆಳವಣಿಗೆ ಆಗುತ್ತಲ್ಲ, ಮೊದಲ 3 ತಿಂಗಳಿನಲ್ಲಿ ದೇಹದ ಅಂಗಾಂಗಗಳ ಬೆಳವಣಿಗೆ ಸರಿಯಾದ ಕ್ರಮದಲ್ಲಿ ನಡೀತಾ ಬರುತ್ತೆ. ಇದು ಸರಿಯಾಗಿ ಪೂರಕವಾಗಿ ಆಗಬೇಕು ಅಂತಂದರೆ ಆ ಕೆಲವೊಂದು ಜೀನ್ಸ್ಗಳಿರುತ್ತೆ, ಆ ಜೀನ್ಸ್ಗಳ ಇನ್ಸ್ಟ್ರಕ್ಷನು, ಆ ಜೀನ್ಗಳು ಉತ್ಪಾದನೆ ಮಾಡುವ ಪ್ರೋಟೀನ್ಗಳು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆದರೆ ಅದು ಒಂದು ಪರಿಪೂರ್ಣವಾಗಿ ಒಂದು ಹೆಣ್ಣು ಅಥವಾ ಗಂಡು ಅಂತ ಒಂದು ನಿರ್ದಿಷ್ಟವಾದ ಲಿಂಗವನ್ನು ನಾವು ಹೇಳ್ಬೋದು.
ಈ ಒಂದು ಜೀನ್ಸ್ಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಇದು ಒಂದು ನಿರ್ದಿಷ್ಟ ಲಿಂಗ ಆಗೋದೇ ಇಲ್ಲ. ಎರಡೂ ಸೇರಿರುವಂಥದ್ದನ್ನು ನಾವು ಇಂಟರ್ಸೆಕ್ಸ್ ಅಂತ ಕರಿತೀವಿ. ಅಲ್ಲೇನಾಗುತ್ತೆ ಅಂದರೆ ಗೊನಾಡಲ್ ಅಂತಂದರೆ ಟೆಸ್ಟಿಸು ಓವರಿಸು, ಕ್ರೋಮೋಸೋಮಲ್ ಅಂದರೆ XX ಇಲ್ಲಿ ಗೊನಾಡಲ್ ಸೆಕ್ಸು, ಆಮೇಲೆ ಕ್ರೋಮೋಸೋಮಲ್ ಸೆಕ್ಸು, ಆಮೇಲೆ ಹೊರಗಡೆ ನಾವು ಹಾರ್ಮೋನಲ್ ಸೆಕ್ಸ್ ಅಂತ ಏನಂತೀವಿ, ಎಲ್ಲದಕ್ಕೂ ವ್ಯತ್ಯಾಸ ಇರುತ್ತೆ. ಒಂದಕ್ಕೊಂದು ಮಿಸ್ಮ್ಯಾಚ್ ಆಗಿಬಿಟ್ಟಿರುತ್ತೆ. ಕ್ರೋಮೋಸೋಮ್ ಇರೋದೇ ಒಂದು, ಗೊನಾಡ್ಸ್ ಡೆವಲಪ್ ಆಗೋದೇ ಒಂದು, ಹಾರ್ಮೋನ್ಸ್ಗಳ ವೇರಿಯೇಷನೇ ಒಂದು, ಯಾವುದಕ್ಕೂ ಲಿಂಕ್ ಇಲ್ಲ, ಮಿಸ್ಮ್ಯಾಚ್ ಇದು. ಎಲ್ಲಿ ಮ್ಯಾಚಿಂಗ್ ಇರುತ್ತೆ ಕರೆಕ್ಟಾಗಿ ಗೊನಾಡಲ್ ಸೆಕ್ಸ್ ಮತ್ತು ಹಾರ್ಮೋನಲ್ ಸೆಕ್ಸ್ ಮತ್ತು ಅದಕ್ಕೆ ಪೂರಕವಾಗಿ ಕ್ರೋಮೋಸೋಮಲ್ಲಿ XX ಇರಬೇಕು ಅಥವಾ XY ಇರಬೇಕು. XX ಇದ್ದರೆ ಓವರಿಸ್ ಡೆವಲಪ್ ಆಗಬೇಕು, XY ಇದ್ದರೆ ಟೆಸ್ಟಿಸ್ ಡೆವಲಪ್ ಆಗಬೇಕು, ಟೆಸ್ಟಿಸ್ ಇದ್ದರೆ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗುತ್ತೆ, XX ಇದ್ದಿದ್ದು ಓವರಿಸ್ ಆದರೆ ಎಸ್ಟ್ರೋಜನ್ ಬಿಡುಗಡೆ ಆಗುತ್ತೆ. ಇದು ಒಂದು ಕರೆಕ್ಟಾದ ಪಾತ್ವೆ. ಇಲ್ಲಿ ಏನಾದರೂ ಮಿಸ್ ಮ್ಯಾಚ್ ಆಗಿಬಿಟ್ರೆ ಈ ಇಂಟರ್ಸೆಕ್ಸ್ ಅಂತ ನಾವು ನೋಡ್ತೀವಿ. ಯಾಕೆ ಮಿಸ್ ಮ್ಯಾಚ್ ಆಗುತ್ತೆ ಮೇಡಮ್? ಇದಕ್ಕೆ ಕಾರಣಗಳನ್ನು ಹೇಳ್ತಾ ಹೋದರೆ, ಮೊದಲನೇದಾಗಿ AR ಜೀನ್ ಅಂತ ಒಂದಿದೆ, ಆಂಡ್ರೋಜನ್ ರೆಸೆಪ್ಟಾರ್ ಜೀನ್ ಅಂತ. ಈ ಜೀನಿನಲ್ಲಿ ಉಂಟಾಗುವ ರೂಪಾಂತರದಿಂದ ಈ ಥರ ಇಂಟರ್ಸೆಕ್ಸ್ನ ನಾವು ನೋಡ್ಬೋದು. ಇಲ್ಲೇನಾಗುತ್ತೆ ಅಂದರೆ, ಅದು ಗಂಡು ಮಗು XY ಇದೆ, ಅದಕ್ಕೆ ಟೆಸ್ಟಿಸು ಡೆವಲಪ್ ಆಗಿದೆ. ಟೆಸ್ಟಿಸಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆ ಆಗಿದೆ, ಅದು ದೇಹದಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಈ ಟೆಸ್ಟೋಸ್ಟಿರಾನ್ ಹಾರ್ಮೋನು AR ರೆಸೆಪ್ಟಾರ್ಸ್ ಅಂತ ನಮ್ಮ ನರಕೋಶದಲ್ಲಿ ಮತ್ತು ಬೇರೆ ಈ ಟೆಸ್ಟಿಸು ಮತ್ತು ಜನನೇಂದ್ರಿಯಗಳಿರುತ್ತಲ್ಲ, ಅಲ್ಲಿ ಜೀವಕೋಶಗಳ ಮೇಲೆ ರೆಸೆಪ್ಟಾರ್ಸ್ಗಳಂತ ಇರುತ್ತೆ, ಅದರ ಜೊತೆ ಹೋಗಿ ಬೈಂಡ್ ಆಗಬೇಕದು. ಬೈಂಡ್ ಆದಾಗ ಏನಾಗುತ್ತೆ, ಅದು ನಮ್ಮ ನ್ಯೂಕ್ಲಿಯಸ್ ಒಳಗಡೆ ಹೋಗುತ್ತೆ, ಜೀವಕೋಶದ ಒಳಗಡೆ ಹೋಗ್ಬಿಟ್ಟು ಕೆಲವೊಂದು ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಇಲ್ಲಿ AR ರೆಸೆಪ್ಟಾರ್ ಜೀನಿನ ರೂಪಾಂತರ ಅಂದರೆ ಹಾರ್ಮೋನ್ಸ್ ಇದೆ, ಆದರೆ ಬೈಂಡ್ ಆಗೋಕ್ಕೆ ಅದು ಮ್ಯೂಟೇಷನ್ ಆಗೋಗ್ಬಿಟ್ಟಿದೆ, ಬೈಂಡ್ ಆಗೋಕ್ಕಾಗ್ತಾಯಿಲ್ಲ. ಹಾರ್ಮೋನ್ಸ್ ಇದ್ರೂ ಬೈಂಡ್ ಆಗೋಕ್ಕಾಗ್ತಿಲ್ಲ, ಜೀನ್ಸ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಡೋಕ್ಕಾಗ್ತಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ದೇಹದ ಬೆಳವಣಿಗೆಗಳು ಬೇರೆ ಆ ಪುರುಷ ಅಥವಾ ಒಂದು ಗಂಡು ಮಗುವಿನ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಆ್ಯಂಬಿಗ್ಯೂಯಸ್ ಆಯಿತು. ಆಗದಿದ್ದ ಪಕ್ಷದಲ್ಲೇ ನಾನು ಹೇಳಿದೆ, ಮೇಲ್ ಇನ್ಸ್ಟ್ರಕ್ಷನ್ ಬರಲಿಲ್ಲ ಅಂದರೆ ಫೀಮೇಲ್ ಆಗಿಬಿಡುತ್ತದು ಅಂತೇಳಿ. ಮೇಲ್ ಇನ್ಸ್ಟ್ರಕ್ಷನು SRY ಜೀನಿಂದು ಬಹಳ ಮುಖ್ಯ, ಮತ್ತು ಮೇಲ್ ಇನ್ಸ್ಟ್ರಕ್ಷನ್ ಸಾಕ್ಸ್ ಜೀನ್ದು ಬಹಳ ಮುಖ್ಯ. ಅದು ಆಗದಿದ್ದ ಪಕ್ಷದಲ್ಲಿ ಫೀಮೇಲ್ ರುಡಿಮೆಂಟರಿ, ಬಟ್ ಯಾವುದು ಫಂಕ್ಷನಲ್ಲಿ ಇರೋಲ್ಲ, ಪುರುಷಂದೇ ಆಗ್ಬೋದು, ಮಹಿಳೆದೇ ಆಗ್ಬೋದು, ಜನನೇಂದ್ರಿಯಗಳು ಒಳಗಡೆ ಇರುತ್ತಲ್ಲ, ಹೊರಗಡೆ ರುಡಿಮೆಂಟ್ರಿ ಯಾವುದು ಪರಿಪೂರ್ಣವಾಗಿ ಬೆಳವಣಿಗೆ ಆಗಲ್ಲ, ಅರ್ಧಂಬರ್ಧ ಬೆಳವಣಿಗೆ. ಇದು ಒಂದು ಸಂದರ್ಭ ಅಂತ ಅನ್ಬೋದು. ಎರಡನೆಯದು 5-ಆಲ್ಫಾ ರಿಡಕ್ಟೇಸ್ ಅಂತ ಒಂದು ಎನ್ಸೈಮ್ ಕಿಣ್ವ ಇದೆ, ಅದು ಬಹಳ ಪ್ರಮುಖವಾದದ್ದು. ಈಗ ಟೆಸ್ಟೋಸ್ಟಿರಾನ್ ಹಾರ್ಮೋನು ಟೆಸ್ಟಿಸಿಂದ ಬಿಡುಗಡೆಯಾಯಿತು, ಅದು ಫಂಕ್ಷನಲ್ ಆಗಬೇಕು ಅಂದರೆ ಇದೆಲ್ಲ ಎಷ್ಟು ಅದ್ಭುತ ಅಂದರೆ, ನಾನು ಪ್ರತಿ ಹಂತದಲ್ಲೂ ಪ್ರತಿ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ಮೋಸ್ಟ್ಲಿ, ನಮ್ಮ ದೇಹ ಅನ್ನೋದೇ ಒಂದು ಬ್ರಹ್ಮಾಂಡ, ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ನಮಗೆ ಎಲ್ಲದೂ ನಮಗೆ ಒಂಥರ ಸಿದ್ಧಿ ಅಂತ ಅಂತೀವಲ್ಲ, ಆ ಸ್ಥಿತಿಗೆ ಹೊರಟೋಗ್ತೀವಿ. ಇಲ್ಲಿ ಏನಂದರೆ, ಒಂದೊಂದು ಇನ್ಸ್ಟ್ರಕ್ಷನ್ನು ದೇಹದ ಒಳಗಡೆ ನಡೆಯುತ್ತಲ್ಲ, ಈಗ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, 3000 ಕ್ರಿಯೆಗಳು ಒಳಗಡೆ ನಡೀತಾ ಇದೆ, ಜೀವರಾಸಾಯನಿಕ ಕ್ರಿಯೆಗಳು ನಿಮಗೂ ನನಗೂ ನಡೀತಾ ಇರೋದ್ರಿಂದ ಉಸಿರಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಲ್ಲ, 3000 ಜೀವರಾಸಾಯನಿಕ ಕ್ರಿಯೆಗಳು ನಮಗೆ ಗೊತ್ತಿಲ್ಲದಂತೆ ನಡೀತಾ ಇದೆ. ಏನೂ ಕಾಂಪ್ರಮೈಸ್ ಇಲ್ಲ, ಯಾವ ಕ್ರಿಯೆ ಒಂದು ಚೂರು ಕಾಂಪ್ರಮೈಸ್ ಆಯಿತು, ಹಾರ್ಟ್ ಬೀಟ್ ನಿಂತೋಯ್ತು ಅಂತಂದರೆ ಮುಗಿತಲ್ಲಿ. ಅಂದರೆ ನೋಡಿ ಎಷ್ಟರ ಮಟ್ಟಿಗೆ ಕರಾರುವಕ್ಕಾಗಿ ನಿಜವಾಗ್ಲೂ ಅದ್ಭುತ ಅಂತ ಅನಿಸುತ್ತೆ ಇದು. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಪ್ರತಿಯೊಂದಕ್ಕೂ ಚೆಕ್ ಪಾಯಿಂಟ್ ಇರುತ್ತೆ. ಈಗ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆ ಆದ್ರೂ ಅದು ಫಂಕ್ಷನಲ್ ಆಗಬೇಕು ಅಂತಂದರೆ ಇನ್ನೊಂದು ಕಿಣ್ವ ಬೇಕಲ್ಲಿ. ಒಂದು ಕಿಣ್ವ ಇದೆ 5-ಆಲ್ಫಾ ರಿಡಕ್ಟೇಸ್ ಅಂತ, ಅದೇನು ಮಾಡುತ್ತೆ, ಟೆಸ್ಟೋಸ್ಟಿರಾನ್ನ ಡೈಹೈಡ್ರೋಟೆಸ್ಟೋಸ್ಟಿರಾನ್ ಅಂತ ಕನ್ವರ್ಟ್ ಮಾಡುತ್ತೆ. ಡೈಹೈಡ್ರೋಟೆಸ್ಟೋಸ್ಟಿರಾನು ನಿಜವಾಗ್ಲೂ ಕಾರ್ಯವನ್ನು ಮಾಡುವಂಥದ್ದು, ಇಲ್ಲಾಂದರೆ ಅದು ನಾನ್ ಫಂಕ್ಷನಲ್ ಟೆಸ್ಟೋಸ್ಟಿರಾನು. ಇದು ಕಾರ್ಯಪ್ರವೃತ್ತಿ ಆಗೋದಕ್ಕೆ 5-ಆಲ್ಫಾ ರಿಡಕ್ಟೇಸ್ ಬೇಕು. ಇಲ್ಲೇನಾದರೂ ಮ್ಯೂಟೇಷನ್ ಆದ್ರೂ ಸಹ ಏನಾಗುತ್ತೆ, ಟೆಸ್ಟೋಸ್ಟಿರಾನು ಇರೋದಿಲ್ಲ. ಸೊ ಅದು ಜಾಸ್ತಿ ಇಲ್ಲದ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ, ನಾನು ಹೇಳಿದೆ ಕೆಲವೊಂದು ಒಳಗಡೆ ಡೆವಲಪ್ಮೆಂಟ್ ಆಗಬೇಕಲ್ಲ, ಈ ಆಕ್ಸೆಸರಿ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗಳು, ಅದು ಯಾವುದು ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಆಗೋದಿಲ್ಲ, ರುಡಿಮೆಂಟ್ರಿ ಪೂರ್ಣ ಪ್ರಮಾಣದಲ್ಲಿ ಆಗೋದಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲೂ ನಾವು ಈ ಒಂದು ರೂಪಾಂತರದಿಂದಾಗಿ ಈ ಇಂಟರ್ಸೆಕ್ಸ್ ಆಗುವುದನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ಗಳಿದೆ, ನೂನಾನ್ ಸಿಂಡ್ರೋಮು, ಕಟ್ಯಾಂಜರ್ ಸಿಂಡ್ರೋಮ್ಗಳು ಅಂತೆಲ್ಲ. ಆ ಜೆನೆಟಿಕ್ ಡಿಸಾರ್ಡರ್, ಆನುವಂಶೀಯ ಕಾಯಿಲೆಗಳು ಇದ್ದಾಗಲೂ ಸಹ ಈ ಒಂದು ಜೀನ್ಗಳು ಸರಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲೂ ನಾವು ಇಂಟರ್ಸೆಕ್ಸ್ ಆಗುವುದನ್ನು ನಾವು ನೋಡ್ತೀವಿ. ಇದರ ಜೊತೆಯಲ್ಲಿ SRY ಜೀನ್,
ಸಾಕ್ಸ್ ಜೀನು, WNT ಜೀನ್, ಆಮೇಲೆ ಫಾಕ್ಸ್ ಎಲ್ಲು, ಇವುಗಳ ರೂಪಾಂತರ ಏನಾರು ಆದರೆ ಅಂತಹ ಸಂದರ್ಭದಲ್ಲೂ ನಾವು ಈ ಒಂದು ಇಂಟರ್ಸೆಕ್ಸ್ ಆಗುವುದನ್ನು ಅಥವಾ ಆಂಬಿಗ್ಯೂಯಸ್ ಜೆನೈಟೇಲಿಯಾ ಅಂತ ಏನು ಹೇಳ್ತೀವಿ ಅದನ್ನು ನಾವು ನೋಡ್ಬೋದು. ಈ ರೀತಿ ಬೇಕಾದಷ್ಟು ಜೀನ್ಗಳ ರೂಪಾಂತರಗಳು ಬಹಳ ಮುಖ್ಯವಾಗಿ ಇದೆ. ಅದರ ಜೊತೆಗೆ ನಾನು ಹೇಳಿದೆ ಇದು ಡಿಸ್ಟ್ರಪ್ಟರ್ಸ್ ಅಂತ, ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್ ಅಂತ, ಅದರಲ್ಲೂ ಪ್ರಮುಖವಾಗಿ ಈ ಪ್ಲಾಸ್ಟಿಕ್ಗಳು, ಇವುಗಳಿಂದನೂ ಸಹ ಎಂಡೋಕ್ರೈನ್ ಡಿಸ್ಟ್ರಪ್ಟರ್ ಆಗಿ ಕೆಲಸ ಮಾಡೋದ್ರಿಂದ ಕೆಲವೊಂದು ಪ್ರಮುಖವಾದ ಜೀನ್ಗಳು ಆ್ಯಕ್ಟಿವೇಶನ್ ಆಗದೇ ಇದ್ದ ಕಾರಣ ಅಲ್ಲೂ ಸಹ ನಾವು ಈ ಥರದ ತೊಂದರೆಗಳನ್ನು ನಾವು ನೋಡ್ತಾ ಬರ್ಬೋದು. ಹಾಗಾಗಿ ಇದು ಪಾತ್ವೆ ಅಂತ ನಾವು ನೋಡ್ತಾ ಹೋದರೆ ಬೇಕಾದಷ್ಟು ಕಾರಣಗಳು ನಮಗೆ ಸಿಗುತ್ತೆ. ಇನ್ನೊಂದು ಬಹಳ ಪ್ರಮುಖವಾದ ಕಾರಣ ಅಂದರೆ ಕಂಜನೈಟಲ್ ಅಡ್ರಿನಲ್ ಹೈಪರ್ಪ್ಲಾಸಿಯಾ ಅಂತ ಒಂದು ಕಂಡೀಷನ್ ಇದೆ. ಇದು ಕಂಜನೈಟಲ್ ಅಂತಂದರೆ ಬೈ ಬರ್ತ್ ಮಗು ಆವಾಗ ಬೆಳವಣಿಗೆ ಹಂತದಲ್ಲೇ ಅಡ್ರಿನಲ್ ಹೈಪರ್ಪ್ಲಾಸಿಯಾ ಅಂತ, ಅಡ್ರಿನಲ್ ಗ್ಲ್ಯಾಂಡ್ ಅಂತ ನಮ್ಮ ದೇಹದಲ್ಲಿ ಇದೆಯಲ್ಲ ಅದು ತುಂಬ ದೊಡ್ಡದಾಗ್ಬಿಡೋದು. ಇಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ ರಿಲೀಸ್ ಆಗಲ್ಲ, ACTH ಹಾರ್ಮೋನು ಜಾಸ್ತಿ ಇರುತ್ತೆ. ಕಾರ್ಟಿಸಾಲ್ ಅಂದರೆ ಒತ್ತಡದ ಹಾರ್ಮೋನ್ ಇರುತ್ತಲ್ಲ, ಅದು ರಿಲೀಸ್ ಆಗೋದಿಲ್ಲ ಅವ್ರಿಗೆ, ಅದು ತುಂಬ ಕಮ್ಮಿ ಆಗುತ್ತೆ. ACTH ಅಂತ ಪಿಟ್ಯೂಟರಿಯಿಂದ ಬರುವಂಥ ACTH ಜಾಸ್ತಿ ಆಗ್ತಾ ಇರುತ್ತೆ. ಅದೇನು ಮಾಡುತ್ತೆ, ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಪ್ರೆಷರ್ ಆಗ್ತಾ ಇರುತ್ತೆ. ಅದೇನಾಗುತ್ತೆ, ಅಡ್ರಿನಲ್ ಗ್ಲ್ಯಾಂಡು ದೊಡ್ಡದಾಗ್ತಾ ಬರುತ್ತೆ. ನಾನು ಹೇಳಿದೆ ಅಡ್ರಿನಲ್ ಗ್ಲ್ಯಾಂಡಿಂದ ಕಾರ್ಟಿಸಾಲು ಬಿಡುಗಡೆಯಾಗುತ್ತೆ, ಆ್ಯಂಡ್ರೋಜನ್ಗಳು ಬಿಡುಗಡೆಯಾಗುತ್ತೆ ಅಂತ. ಆ್ಯಂಡ್ರೋಜನ್ ಅಂದರೆ ಟೆಸ್ಟೋಸ್ಟಿರಾನು. ಅಲ್ಲಿ ಈ ಮಗು XX, ಮಗು ಹೆಣ್ಣು ಮಗು, ಆದರೆ ಅಡ್ರಿನಲ್ ಗ್ಲ್ಯಾಂಡು ದೊಡ್ಡದಾಗ್ತಾ ಇದೆ, ಅದರಿಂದ ಟೆಸ್ಟೋಸ್ಟಿರಾನು ಜಾಸ್ತಿ ಬಿಡುಗಡೆ ಆಗ್ತಾ ಇದೆ. ಅವಾಗೇನಾಗುತ್ತೆ, ಅದಕ್ಕೆ ಫೆಮಿನೈನ್ ಫೀಚರ್ ಕಮ್ಮಿ ಆಗಿಬಿಟ್ಟು ಮ್ಯಾಸ್ಕುಲಿನ್ ಫೀಚರು ಡೆವಲಪ್ ಆಗುತ್ತೆ. ಹಾಗಾಗಿ ಕಂಜನೈಟಲ್ ಅಡ್ರಿನಲ್ ಹೈಪರ್ಪ್ಲಾಸಿಯಾ ಅಂತ. ಇದರ ಜೊತೆಗೆ 2 ನಳಿಕೆಗಳಿರುತ್ತೆ, ಊಲ್ಫಿಯನ್ ಡಕ್ಟು, ಮುಲ್ಲೇರಿಯನ್ ಡಕ್ಟ್ ಅಂತ. ನಾನು ಇನ್ನೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ವಿವರವಾಗಿ ತಿಳಿಸಿದ್ದೀನಿ. ಮಗು ಮೊದಲ ಒಂದು 3 ತಿಂಗಳ ಹಂತದಲ್ಲಿ 1.5 ತಿಂಗಳಿನಲ್ಲಿ ಬೈಪೊಟೆನ್ಷಿಯಲ್, ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಥರದ ಒಂದು ಅತಂತ್ರ ಸ್ಥಿತಿಯಲ್ಲಿ ಇರುತ್ತೆ. ನಂತರ ಜೀನ್ಗಳಿಂದ ಬರುವ ಯಾವುದೋ ಒಂದು ಇನ್ಫಾರ್ಮೇಷನ್ ಇದೆ, ಅದರ ಮುಖಾಂತರ ಅದು ಗಂಡಾದರೂ ಆಗಬಹುದು ಅಥವಾ ಹೆಣ್ಣಾದರೂ ಆಗ್ಬೋದು. SRY ಜೀನ್ ಇದ್ದರೆ ಅದು ಗಂಡಾಗುತ್ತೆ, SRY ಜೀನ್ ಇಲ್ಲದಿದ್ದ ಪಕ್ಷದಲ್ಲಿ ಅದು ಹೆಣ್ಣಾಗುತ್ತೆ. ಇಲ್ಲಿ ಆ ಬೈಪೊಟೆನ್ಷಿಯಲ್ ಗೊನಾಡಲ್ಲಿ 2 ನಳಿಕೆಗಳಿರುತ್ತೆ, ಊಲ್ಫಿಯನ್ ಡಕ್ಟು, ಮುಲ್ಲೇರಿಯನ್ ಡಕ್ಟ್ ಅಂತೇಳಿ. ಹೆಣ್ಣು ಮಕ್ಕಳಿಗೆ ಮುಲ್ಲೇರಿಯನ್ ಡಕ್ಟು ಡೆವಲಪ್ ಆಗಿಬಿಡುತ್ತೆ, ಅದು ಯೂಟ್ರಸ್ಸು, ಫೆಲೋಪಿಯನ್ ಟ್ಯೂಬು ಅವೆಲ್ಲ ಆಗಿ ಡೆವಲಪ್ ಆಗುತ್ತೆ. ಗಂಡು ಮಕ್ಕಳಲ್ಲಿ ಊಲ್ಫಿಯನ್ ಡಕ್ಟ್ ಏನಾಗುತ್ತೆ, ಎಪಿಡೈಡಮಿಸು, ಸೆಮೆನಲ್ ವೆಸಿಕಲು, ವ್ಯಾಸ್ ಡಿಫರೆನ್ಸು ಡೆವಲಪ್ ಆಗುತ್ತೆ. ಸೊ ಇವುಗಳ ಮಿಸ್ ಮ್ಯಾಚ್ ಏನಾದರೂ ಆದರೆ ಈ ಇಂಟರ್ಸೆಕ್ಸ್ ಅವುಗಳು ನಶಿಸಿ ಹೋಗಬೇಕು. ಕೆಲವರಲ್ಲಿ ಉಳ್ಕೊಂಬಿಡುತ್ತೆ ಎರಡೂ ಉಳ್ಕೊಂಡಾಗ ಒಳಗಡೆ ನೀವು ಸ್ಕ್ಯಾನ್ ಮಾಡಿ ನೋಡಿದ್ರೆ ನಿಮಗೆ ವ್ಯಾಸ್ ಡಿಫರೆನ್ಸು ಇರುತ್ತೆ, ಯೂಟ್ರಸ್ಸು ಇರುತ್ತೆ, ಫೆಲೋಪಿಯನ್ ಟ್ಯೂಬು ಇರುತ್ತೆ, ಸೆಮೈನಲ್ ವೆಸಿಕಲು ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಅಂದರೆ ಅವು ನಶಿಸಿ ಹೋಗಬೇಕಾಗಿರೋದು ಹೋಗಿಲ್ಲ, ಒಂದು ಉಳ್ಕೋಬೇಕು, ಒಂದೇ ಒಂದು ಉಳ್ಕೋಬೇಕು. ಗಂಡಾದರೆ ಊಲ್ಫಿಯನ್ ಡಕ್ಟ್ ಉಳ್ಕೋಬೇಕು, ಹೆಣ್ಣಾದರೆ ಮುಲ್ಲೇರಿಯನ್ ಡಕ್ಟ್ ಉಳ್ಕೋಬೇಕು. ಇಲ್ಲಿ 2 ಉಳ್ಕೊಂಬಿಟ್ಟು ಮಿಸ್ ಮ್ಯಾಚ್ ಆಗಿದೆ. ಅಂದರೆ ಅದನ್ನು ನಶಿಸಿ ಹೋಗುವ ಹಾಗೆ ಮಾಡುವ ಇನ್ಸ್ಟ್ರಕ್ಷನ್ ಕೊಡುವ ಜೀನ್ಸ್ಗಳಲ್ಲಿ ಮ್ಯೂಟೇಷನ್ ಆಗಿದೆ. ಪ್ರತಿಯೊಂದು ಜೀನ್ಸೇ ದೇಹದಲ್ಲಿ ತುಂಬಾನೇ ಮುಖ್ಯ. ನಿಮಗೆ ಸರಿಯಾಗಿ ನಾವು ಇದೀವಿ ಅಂದರೆ ದೇಹದಲ್ಲಿರುವ ಎಲ್ಲ ಜೀನ್ಸ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಚೆನ್ನಾಗಿದ್ದೀವಿ. ಹೆಚ್ಚು ಕಮ್ಮಿ ಸಣ್ಣ ಒಂದು ಬದಲಾವಣೆ ಆಯಿತು ಅಂದರೂ ಬದಲಾವಣೆಗೆ ತಕ್ಕಂತೆ ಬೇರೆ ಬೇರೆ ಥರದ ಕಾಯಿಲೆಗಳನ್ನು ನಾವು ನೋಡ್ತಾ ಬರ್ತೀವಿ. ಹಾಗಾಗಿ ಇದು ಬಹಳ ಮುಖ್ಯ. ಇದರ ಜೊತೆಗೆ ಜೆಂಡರ್ ಡಿಸ್ಪೋರಿಯಾ ಅಂತಲೂ ನಾನು ಹೇಳಿದೆ. ಆಮೇಲೆ ಗೊನಾಡಲ್ ಡಿಸ್ಜೆನಿಸಿಸ್ ಅಂತ ಒಂದು ಕಂಡೀಷನ್ ಇದೆ. ಗೊನಾಡಲ್ ಡಿಸ್ಜೆನಿಸಿಸ್ ಅಂದರೆ ಆ ಗೊನಾಡ್ಸ್ಗಳು, ಟೆಸ್ಟಿಸ್ ಅಥವಾ ಓವರೀಸು ಸರಿಯಾಗಿ ಬೆಳವಣಿಗೆ ಆಗದೆ ಇದ್ದಂಥ ಪಕ್ಷದಲ್ಲಿ ಗಂಡು ಮಕ್ಕಳಿಗೆ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಆಗೋದಿಲ್ಲ. ಈ ಸಂದರ್ಭದಲ್ಲೂ ಇದೆಲ್ಲ ನಾನು ಏನೇನು ಹೇಳಿದೆ, ಇದೆಲ್ಲ ತೊಂದರೆಗಳಾದಾಗಲೂ ಇಂಟರ್ಸೆಕ್ಸ್ ಆಗಲು ಇವುಗಳು ಕೆಲವೊಂದು ಕಾರಣಗಳು ಅಂತ ನಾವು ಹೇಳಬಹುದು. ಮೇಡಮ್, ಈಗ ಈ ರೀತಿ ಇಂಟರ್ಸೆಕ್ಸ್ ಪ್ರಾಬ್ಲಮ್ ಇರೋರು ವೈವಾಹಿಕ ಜೀವನ ನಡೆಸಬಹುದಾ? ಆಗಲ್ಲ. ಏನಕ್ಕೆ ಅಂತಂದರೆ ಯಾವುದು ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿರೋದಿಲ್ಲ. ಒಳಗಡೆ ಇರುವಂಥ ಫೆಲೋಪಿಯನ್ ಟ್ಯೂಬ್ ಇರ್ಬೋದು, ಅವರು ಹೆಣ್ಣು ಫೆಲೋಪಿಯನ್ ಟ್ಯೂಬ್ ಇದೆ ಆದರೆ ನಶಿಸಿರುತ್ತೆ, ಅಂದರೆ ಅದು ರಿಗ್ರೆಸ್ಟ್ ಅಂತ ಅಂತೀವಿ. ಆಕೆಗೆ ಪೆನಿಸು ಇರ್ಬೋದು, ಸ್ಮಾಲ್ ಪೆನಿಸು ಇರುತ್ತೆ. ಆಮೇಲೆ ಗಂಡು ಅವನದು ಪೆನಿಸು ಇರುತ್ತೆ, ವೆಜೈನಲ್ ಓಪನಿಂಗು ಇರುತ್ತೆ. ಹಾಗಾಗಿ ಅವರಿಗೆ ಅದು ಆಂಬಿಗಿಯಸ್, ಅದು ಗಂಡು ಅಥವಾ ಹೆಣ್ಣು ಅಂತಲೇ ಹೇಳೋಕ್ಕಾಗೋದೇ ಇಲ್ಲ. ಆದರೆ ನಾವು ಅವ್ರದ್ದು ವರ್ಣತಂತುಗಳ ಪರೀಕ್ಷೆ ಮಾಡಿ
ನಾವು ಅದನ್ನು ಕ್ರೋಮೋಸೋಮಲ್ ಲೆವೆಲಲ್ಲಿ ಹೇಳ್ಬೋದು. ಎಕ್ಸ್ ಇತ್ತು ಅಂದರೆ ಹೆಣ್ಣು, XY ಇತ್ತು ಅಂದರೆ ಗಂಡು ಅಂತ. ಹೊರಗಡೆ ಬೇರೆ ಬೇರೆ ಥರ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸು ಅದೆಲ್ಲ ಆಗಿ. ಸರ್ಜರಿ ಮುಖಾಂತರ ಒಂದು ಮಟ್ಟಿಗೆ ಅವರು ಇದಾಗ್ಬೋದು, ಬಟ್ ಏನು ಪ್ರಯೋಜನ ಏನಿಲ್ಲ. ಯಾಕೆಂದರೆ ಫರ್ಟಿಲಿಟಿ ಇರೋದಿಲ್ಲ, ವೈವಾಹಿಕ ಜೀವನ ನಡೆಸೋಕ್ಕಾಗೋದಿಲ್ಲ, ಲೈಂಗಿಕ ಜೀವನನೂ ಇರೋದಿಲ್ಲ ಅವ್ರಿಗೆ. ಹಾಗಾಗಿ ಅದೆಲ್ಲ ಮತ್ತು ತುಂಬ ಎಕ್ಸ್ಪೆನ್ಸಿವ್ ಅದು, ಆ ಸರ್ಜರಿಗಳು. ಅದು ಆ ಸರ್ಜರಿ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ದೇಹದಲ್ಲಿ ಹಾರ್ಮೋನ್ಸ್ಗಳು ಎಷ್ಟು ಮುಖ್ಯ ಅಂದರೆ ಜಾಸ್ತಿ ಆದ್ರೂ ತೊಂದರೆ, ಕಡಿಮೆ ಆದರೂ ತೊಂದರೆ. ನೀವು ಕೇಳಿರ್ಬೋದು ಇತ್ತೀಚೆಗೆ ಥೈರಾಯ್ಡ್ ಪ್ರಾಬ್ಲಮ್, ಯಾರೇ ಕೇಳಿ ಥೈರಾಯ್ಡ್ ತೊಂದರೆ ಅಂತಾರೆ. ಹೈಪರ್ ಥೈರಾಯ್ಡಿಸಮು, ಹೈಪೋಥೈರಾಯ್ಡಿಸಮು, ಥೈರಾಯ್ಡದೇ ತುಂಬ ತೊಂದರೆಗಳಾಗ್ತಾ ಇರೋದು, ಸಮಸ್ಯೆಗಳು. ಆ ಥರ ಹಾರ್ಮೋನಿನ ವೇರಿಯೇಷನ್ ಆದರೂ ದೇಹದ ಎಲ್ಲ ಕ್ರಿಯೆಗಳಲ್ಲೂ ತೊಂದರೆಗಳಾಗ್ಬಿಡುತ್ತೆ. ಈಗ ಪ್ಯಾರಾಥೈರಾಯ್ಡ್ ಅಂದರೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನು, ಮೆಟಬಾಲಿಸಮ್ಮು, ಇದೆಲ್ಲ ಬಹಳ ಮುಖ್ಯವಾದದ್ದು. ಎಲ್ಲ ನಮ್ಮ ಎಂಡೋಕ್ರೈನ್ ಆರ್ಗನ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲದು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಮನುಷ್ಯ ಆರೋಗ್ಯವಾಗಿರ್ತಾನೆ. ಇಲ್ಲಿ ಇವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ತುಂಬ ಇರುತ್ತೆ. ಹಾಗಾಗಿ ಅವರು ಜೀವನ ನಡೆಸೋದೇ ಒಂದು ರೀತಿ ಸ್ವಲ್ಪ ಕಷ್ಟ ಅಂತಂದಾಗ ವೈವಾಹಿಕ ಜೀವನ ಅಂತೂ ಖಂಡಿತ ಆಗೋದಿಲ್ಲ ಅಂತ ಅನ್ಸುತ್ತೆ. ಈಗ ಇಂಟರ್ಸೆಕ್ಸ್ ಮತ್ತು ಟ್ರಾನ್ಸ್ಜೆಂಡರ್ ಅಂತ ನಾವು ಕೇಳಿದೀವಲ್ಲ, ಸೊ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ? ಸರ್, ಟ್ರಾನ್ಸ್ಜೆಂಡರ್ ಅಂತಂದರೆ ಅದನ್ನು ಜೆಂಡರ್ ಡಿಸ್ಪೋರಿಯಾ ಅಂತ ಕರಿತೀವಿ, ಅಥವಾ ಜೆಂಡರ್ ಇನ್ಕಾಂಗ್ರಿಯೆನ್ಸ್ ಅಂತ. ಜೆಂಡರ್ ಇನ್ಕಾಂಗ್ರಿಯೆನ್ಸ್ ಅಂದರೆ ಹುಟ್ಟಿದಿನಿಂದ ಅದು ಗಂಡು, XY ಇರುತ್ತೆ, ಅವನು ಗಂಡೇನೆ. ಬೆಳವಣಿಗೆ ಹಂತದಲ್ಲಿ ಅವನು ಹದಿಹರಿಯಕ್ಕೆ ಬಂದಾಗ ಸ್ವಲ್ಪ ಅವನಿಗೆ ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ. ಅಂದರೆ ಅವನ ದೇಹ ಮತ್ತು ಮನಸ್ಸು ಇವೆರಡಕ್ಕೂ ಕೋಆರ್ಡಿನೇಷನ್ ಇರೋದಿಲ್ಲ. ಮನಸ್ಸು ಹೇಳ್ತಾ ಇರುತ್ತೆ ನೀನು ಹೆಣ್ಣು ಥರ ಇರು, ಚೆನ್ನಾಗಿರುತ್ತೆ ಅಂತ. ದೇಹ ಗಂಡಿಂದು, ಅದನ್ನು ಜೆಂಡರ್ ಡಿಸ್ಪೋರಿಯಾ ಅಂತ ಕರಿತೀವಿ. ಅವಾಗೇನು ಮಾಡ್ತಾರೆ, ಬಹಳಷ್ಟು ಜನ ಹದಿಹರೆಯದಲ್ಲಿ ಅದನ್ನು ಹೇಳ್ಕೊಳ್ಳೋದಿಲ್ಲ ಯಾರಿಗೂ. ಆ ಭಾವನೆಗಳನ್ನು ಹಾಗೇ ಇಟ್ಕೊಂಡ್ಬಿಡ್ತಾರೆ. ಅದನ್ನು ಸಪ್ರೆಸ್ ಮಾಡ್ತಾ ಬರ್ತಾರೆ. ನಂತರ ವಯಸ್ಸಿಗೆ ಬಂದು ಮದುವೆನೂ ಆಗಿರ್ತಾರೆ. ಬೇಕಾದಷ್ಟು ಜನ ಮದುವೆ ಆಗಿ ಸಾಂಸಾರಿಕ ಜೀವನದಲ್ಲಿ ಮಕ್ಕಳೂ ಆಗಿರ್ತಾರೆ. ಸ್ಟಿಲ್ ಅವರಿಗೆ ಕಂಫರ್ಟಬಲ್ ಇರೋದಿಲ್ಲ, ಅವರು ಯಾವ ಹಂತದಲ್ಲೂ ಕಂಫರ್ಟಬಲ್. ಅದು ವಯಸ್ಸಾಗ್ತಿದ್ದಂಗೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತದು. ಆ ಡಿಸ್ಕಂಫರ್ಟ್ ಇರುತ್ತಲ್ಲ, ದೇಹ ಮತ್ತು ಮನಸ್ಸು ಆ ಎರಡೂ ಒಂದು ಇದರಲ್ಲಿ ಸಮತೋಲನದಲ್ಲಿ ಇರೋದಿಲ್ಲ. ನಂತರ ಏನು ಮಾಡ್ತಾರೆ, ಅವ್ರು ಇರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಸಂಪೂರ್ಣವಾಗಿ ನಾನು ಫೀಮೇಲ್ ಥರ ಆಗಬೇಕು ಅಂತ ಫೆಮಿನೈಸೇಷನ್, ನಾನು ಆ ಥರ ಆಗಬೇಕು ಇನಿಷಿಯಲಿ ಇರೋದಿಲ್ಲ ಅವರು. ಆ ನಂತರ ಏನು ಮಾಡ್ತಾರೆ, ಅವರು ಹಾರ್ಮೋನ್ಗಳನ್ನ ತಗೊಂತಾರೆ, ಮಾತ್ರೆಗಳನ್ನ ತಗೊಂತಾರೆ, ಸರ್ಜರಿಗಳು ಮಾಡಿಸ್ಕೊಂತಾರೆ. ಈಗ ಗಂಡಸರಾದರೆ ಏನು ಮಾಡ್ತಾರೆ, ಟೆಸ್ಟಿಸ್ನ ತೆಗೆಸ್ಬಿಡ್ತಾರೆ. ಅವಾಗೇನಾಗುತ್ತೆ, ಟೆಸ್ಟಿಸು ಭಾಳ ಮೇಜರ್, ಅದು ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗೋದು. ಅದನ್ನು ಸರ್ಜರಿ ಮುಖಾಂತರ ತೆಗೆದು ಹಾಕಿದಾಗ ಏನಾಗುತ್ತೆ ಅಂದರೆ, ಟೆಸ್ಟೋಸ್ಟಿರಾನ್ ಪ್ರಮಾಣ ಕಡಿಮೆ ಆದಾಗ ಅವರಿಗೆ ಸ್ವಲ್ಪ ಫೆಮಿನೈಸೇಷನ್ ಆಗುತ್ತೆ. ಜೊತೆಗೆ ಎಸ್ಟ್ರೋಜನ್ ಟ್ಯಾಬ್ಲೆಟ್ಗಳನ್ನು, ಹಾರ್ಮೋನ್ಸ್ಗಳನ್ನು ತಗೊಳ್ತಾ ಬರ್ತಾರೆ. ಈಗ ನೋಡಿ, ಕೆಲವೊಂದು ಅದರಲ್ಲಿ ತುಂಬ ಕ್ರೂಯಲ್ ಆಗಿ ಅವರು ಅದನ್ನು ಏನೇನೋ ಮಾಡ್ತಾರೆ ಅಂತ, ಅದನ್ನು ಟೆಸ್ಟಿಸ್ನ ಸರ್ಜರಿ ಮಾಡ್ತಾರೆ. ಅಲ್ಲಿ ಡಾಕ್ಟ್ರುಗಳು ಯಾರೂ ಇರಲ್ಲ, ಯಾರೋ ಕೆಲವ್ರ ಹತ್ರ ಮಾಡಿಸ್ತಾರೆ. ಆವಾಗ ತುಂಬ ಜನ ಸತ್ತೋಗ್ಬೋದು, ಬ್ಲೀಡಿಂಗ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು, ಈ ಥರದ್ದು ತೊಂದರೆಗಳಿರುತ್ತೆ. ಟ್ರಾನ್ಸ್ ಮೆನ್ ತುಂಬ ಕಮ್ಮಿ, ಹೆಂಗಸರು ಗಂಡಸರ ಥರ ಆಗೋರು ತುಂಬ ಕಮ್ಮಿ. ಆದರೆ ಟ್ರಾನ್ಸ್ ವಿಮೆನು ತುಂಬ ಜಾಸ್ತಿ. ಅದರ ಒಂದು ಪ್ರಮಾಣ ನಾವು ನೋಡೋದಾದರೆ ಇಲ್ಲಿ ಏನಂದರೆ, ಅವರು ಹೆಣ್ಣು, ಇವರು ಗಂಡನೇ. ಆದರೆ ಇವರಿಗೆ ಅವರ ಮನಸ್ಸು ಮತ್ತು ದೇಹ ಎರಡೂ ಒಂದು ಮ್ಯಾಚ್ ಆಗ್ತಾ ಇರಲ್ಲ. ಇದು ಬೆಳವಣಿಗೆ ಹಂತದಲ್ಲೇ ನಡೆಯುವಂಥ ಪ್ರಕ್ರಿಯೆ. ಅಲ್ಲಿ ಎಷ್ಟು ಅದ್ಭುತ ಅಂತಂದರೆ, ದೇಹದಲ್ಲಿ ಈ ಜನನೇಂದ್ರಿಯಗಳು ಬೆಳವಣಿಗೆ ಆಗಬೇಕಾದ್ರೆ ಮೆದುಳಿನಲ್ಲೂ ಅದನ್ನು ಅಕ್ಸೆಪ್ಟ್ ಮಾಡೋ ಥರ ಬದಲಾವಣೆಗಳಾಗುತ್ತದೆ. ಅದು ಆಗಬೇಕು. ಕೆಲವು ಮಿಥೈಲೇಷನ್ ಪ್ರೊಸೆಸ್ ಅಂತಾರೆ, ಎಪಿಜೆನೆಟಿಕ್ ಫಿನಾಮಿನನ್ ಅಂತಾರೆ, ಅವೆಲ್ಲ ಆವಾಗ ನಡೆಯೋಂಥದ್ದು. ಅದಕ್ಕೆ ಪೂರಕವಾದ ಜೀನ್ಗಳು ಮಾತ್ರ ಎಕ್ಸ್ಪ್ರೆಸ್ ಆಗೋಂಥ ಹೈಲೇ ರೆಗ್ಯುಲೇಟೆಡ್. ಇದು ಎಷ್ಟು ರೆಗ್ಯುಲೇಟ್ ಆಗುತ್ತೆ ಅಂದರೆ ಅದ್ಭುತ ಅಂತಲೇ ಅನ್ಬೋದು. ಮಿಥೈಲೇಷನ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂದರೆ, ಯಾವ ಜೀನು ಎಷ್ಟು ಆ್ಯಕ್ಟಿವೇಟ್ ಆಗಬೇಕು ಅಷ್ಟೇ ಆಗಬೇಕು, ಅದಕ್ಕಿಂತ ಜಾಸ್ತಿ ಆಗೋಕ್ಕೆ ಅದು ಬಿಡೋದಿಲ್ಲ. ಮಿಥೈಲ್ ಗ್ರೂಪ್ಗಳು ಬಂದು ಆ್ಯಡ್ ಆಗಿಬಿಡುತ್ತೆ, ಆ ಜೀನ ಇನ್ಆ್ಯಕ್ಟಿವೇಟ್ ಮಾಡುತ್ತೆ. ಹಾಗಾಗಿ ಆ ಕ್ರಿಯೆ ಏನಾದರೂ ಬೆಳವಣಿಗೆ ಹಂತದಲ್ಲಿ ಸರಿಯಾಗಿ ಮೆದುಳು ಮತ್ತು ಇದರದ್ದು ಎರಡು ಬೆಳವಣಿಗೆ ಆಗದಿದ್ದಂಥ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ, ಆ ಎರಡು ಡಿಸೋಸೋಸಿಯೇಟ್ ಆಗಿಬಿಡುತ್ತೆ, ಎರಡು ಪೂರಕವಾಗಿರೋದಿಲ್ಲ. ಆಗ ಮನಸ್ಸೇನಾಗುತ್ತೆ, ಈ ದೇಹನ ಒಪ್ಕೊಳ್ತಾ ಇರೋದಿಲ್ಲ, ಅದಕ್ಕೆ ಹೆಂಗಸ ಥರ ಇರಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಟ್ರಾನ್ಸ್ಜೆಂಡರ್ ಅಂತೀವಿ. ಟ್ರಾನ್ಸ್ಜೆಂಡರ್ಸು ತುಂಬ ಜನ ಇದ್ದಾರೆ, ಬೇರೆ ಬೇರೆ ಹೆಸರುಗಳಿಂದ ಅವ್ರನ್ನ ಕರೀತಾರೆ. ಇಂಟರ್ಸೆಕ್ಸು ತುಂಬ ಕಮ್ಮಿ. ಅದಕ್ಕೆ ಹೋಲಿಸಿದರೆ ಇದು ಪ್ಯೂರ್ಲಿ ಜೆನೆಟಿಕಲ್ ತೊಂದರೆ ಆಗಿರೋದ್ರಿಂದ, ನಾನು ಮ್ಯೂಟೇಷನ್ಗಳ ಬಗ್ಗೆ ಹೇಳಿದೆ. AR ಮ್ಯೂಟೇಷನ್ ಆಗ್ಬೋದು, ಆಮೇಲೆ 5-ಆಲ್ಫಾ ರಿಡಕ್ಟೇಸ್ ಮ್ಯೂಟೇಷನು, ಕಂಜೆನಿಟಲ್ ಅಡ್ರಿನಲ್ ಹೈಪರ್ಪ್ಲಾಸಿ ಆಗ್ಬೋದು, ಸಾಕ್ಸ್ ಜೀನು, ಆಮೇಲೆ SRY ಜೀನು, ಫಾಕ್ಸೆಲ್, ಇವುಗಳೆಲ್ಲ ಮ್ಯೂಟೇಷನ್ಗಳಾಗೋದು, ಅಥವಾ ಮಿಲ್ಲರಿಯನ್ ಡಕ್ಟು, ವೂಲ್ಫಿಯನ್ ಡಕ್ಟ್ಗಳ ಮಿಸ್ಮ್ಯಾಚ್. ಸೊ ಟ್ರಾನ್ಸ್ಜೆಂಡರೇ ಬೇರೆ, ಇಂಟರ್ಸೆಕ್ಸೇ ಬೇರೆ. ಖಂಡಿತ ಕೂಡ ಇದನ್ನು ನಿಜವೂ ಕೂಡ ಎಲ್ಲರೂ ಏನು ತಿಳ್ಕೊಳ್ಬೇಕಾದ್ದು ಅನ್ನುವಂಥದ್ದು.
ಸೊ ಹಾಗಾಗಿ ಈ ಇಂಟರ್ಸೆಕ್ಸ್ ಯಾಕಾಗಿ ಉಂಟಾಗುತ್ತೆ, ಆ ಸಮಸ್ಯೆ ಹಿನ್ನೆಲೆ ಏನು, ಒಂದು ಜೀನ್ಸ್ ಸರಿಯಾಗಿ ಇನ್ಸ್ಟ್ರಕ್ಷನ್ ಕೊಡದೆ ಹೋದರೆ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.